ನಮ್ಮ ತಮ್ಮ ಕರ್ದಾನ ಬಂದೋಗಿ 2 ದಿನ ಅಂದಿದ್ದು ಈಗೇ ಬಂದ್ಬಿಡ ನನ್ ಬೇ ಮಾವ ಯವ್ವ ಇಲ್ಲೇ ಸುಮಾರು ಕೆಲಸ ಅದಾವ ಈಗ ಹೋಗ್ಬೇಡ. ಹೋಗ್ಲಾ ನಾ 2 ದಿನ ಹೋಗೇ ಬರೋದು. ನಮ್ಮ ತಮ್ಮನ ನೋಡ್ಬೇಕು ಅನ್ಸೈತಿ. ನಮ್ಮ ತಮ್ಮಗ ನನಗೆ ಜಗಳ ಆಗಿನ ಬಂದು ಹೋಗಿ ಅನ್ಕರೆ ಆದರೂ ನನಗೆ ನಮ್ಮ ತಮ್ಮನ ಬಿಟ್ಟಿರೋದಾಗವಲ್ತು. ನಂದು ಏನು ಕೆಲಸ ಐತ್ಲ ಈಗ ಇಷ್ಟು ದಿನ ಎಲ್ಲ ಮಾಡೇನಪ್ಪ. ನಿಮ್ಮನ್ನೆಲ್ಲರನ್ನೂ ದೊಡ್ಡವ್ರು ಮಾಡಿ ಮಕ್ಕಳು ಓದಿಸಿ ಎಲ್ಲ ಆಗೈತಿ. ಏನು ಮದ್ವೆ ಮಾಡೋಕ್ಕೊಂದು ಅವಕಾಶ ಕೊಡ್ಲಿಲ್ಲ ಬಿಡು, ನೀನೇ ಮಾಡ್ಕೊಂಡು. ಹಂಗಂತೇಳಿ ಈಗ ನನಗೆ ಇಲ್ಲೇ ನಿಮ್ಮದ ಚಾಕರಿ ಮಾಡ್ಕೋತ ನಿಮ್ಮದ ನೋಡ್ಕೋತ ಕುಂದ್ರಕ್ಕಾಗೋದಿಲ್ಲ. ನಾ ಹೋಗ್ಬೇಕಷ್ಟೇ. ಏನು ನಾನು ಹೋಗಿ ಆರಾಮ್ ನನಗೆ ಎಷ್ಟು ದಿನ ತಿಳಿತೈತಿ ಅಷ್ಟು ದಿನ ಇದು ಬರ್ತೇನೆ. ಅಲ್ವಿ ಹೊಲ್ದಾಗ ಕೆಲಸ ಅದಾವು ಇಷ್ಟೆಲ್ಲ ನಾನು ಒಬ್ಬನೇ ಏನು ಮಾಡಲಿ ಹೇಳ. ಈಗ ಅವರು ಊರಿಗೆ ಹೋಗ್ಯಾರ. ಈಗ ನಾ ಏನು ಮಾಡ್ಬೇಕು ನೋಡು. ಅಲ್ಲ ಬಾಡೆ ನಾ ಎಷ್ಟು ದಿನ ಬದುಕಿರ್ತೀನಿ ಮುಂದಾರ ನೀವೇ ಮಾಡ್ಕೋಬೇಕಲ್ಲ. ಎಲ್ಲ ನೀವೇ ಇದು ಮಾಡ್ಕೋಬೇಕಾ. ಪಗಾರ ಕೊಡೋದು ಮಾಡೋದು ಪ್ರತಿಯೊಂದು ನೀವೇ ಮೇಂಟೈನ್ ಮಾಡ್ಬೇಕು. ಅವಾಗೂ ನಾನೇ ಇರೋಕ್ಕಾಕೈತೇನ. ಇಷ್ಟು ವರ್ಷ ನೋಡಪ್ಪ ನೀ ಸಣ್ಣವಿದ್ದಾಗಿಂದನೂ ದುಡ್ದು ಎಲ್ಲ ಮಾಡ್ಕೊಂಬಂದಿನಿ, ಸರಿಯಾಗಿ ಇಟ್ಕೊಂಡೀನಿ. ಈಗ ನನಗೆ ಅದನ್ನು ಮಾಡು ಇದನ್ನು ಮಾಡು ಅನ್ಬೇಡ. ನನಗೀಗ ಅಡ್ಡಾಡ್ಬೇಕು, ಅಲ್ಲಿರ್ಬೇಕು ಇಲ್ಲಿರ್ಬೇಕು ಅನಿಸ್ತೈತಿ. ಹಾಗೆಲ್ಲ ಇರಕ್ಕೆ ನಾನು ಆಯ್ತವ ಹೋಗಿ ಬಾ ನಿನ್ನಿಷ್ಟ. ಅತ್ತಿಯರ ನಾನಂಗಾರ ನಮ್ಮ ಅವ್ವ ಫೋನ್ ಹಚ್ಚಲೇನ್ರಿ 2 ದಿನ ಬಂದಿರ್ತಾಳ ಅಂದ್ರೆ ಶಾಂತಾವತಿ ಮನೆಗೆ ಬಂದಾಳಂತ. ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದ್ಬಿಡ ಅಂತ ಹೇಳ್ತೇನೆ. ಯಾವಾಗ ನಮ್ಮ ಅತ್ತೆ ಹೊರಗೆ ಹೊಕ್ಕಾಳ ಶಟ್ಯಾಕ ಅಂತೀಯನಲ್ಲ ಕರ್ಸ್ಬಿಡಾಕಿಲ್ಲ. ಏನು ಕೆಲಸ ಇರ್ತೈತ್ಲೆ. ಅಲ್ಲ ನಿಮ್ಮ ಹಸಿ ಅನ್ಸಂಗಿಲ್ಲನ ಬೀಗರ ಮನ್ಯಾಗ ಎಷ್ಟು ಸಲ ಅದು ಬರೋದು ಹೋಗೋದು. ಅಲ್ಲೇ ಆದಷ್ಟು ಬೀಗರು ದೂರ ಇರ್ಬೇಕು. ದೂರ ಇದ್ದಿದ್ದು ಅದನ್ನ ದೂರ ಇದ್ರೆ ಪ್ರೀತಿ ಜಾಸ್ತಿ ಅಂತ. ಹಿಂಗೆ 2 ದಿನಕ್ಕೆ ಬರೋ ಕೆಲಸ ಇರ್ತೈತಿ ಖಾಲಿ ಪುಕಟಿ. ಮತ್ತೀಗ ನೀವು ಹೊಂಟಿರಿ ಹುಚ್ಚಮೂಳಿ. ಅದು ನನ್ನ ತಮ್ಮನ ಮನಿ, ಸ್ವಂತ ತಮ್ಮನ ಮನಿ. ಏನ ಇದೇನ್ ನಿಮ್ಮ ಅವ್ವನ ಅಕ್ಕನ ಮನಿ ಏನಿದೆ? ಮಗಳ ಮನಿ ಅಲ್ಲನ್ರಿ ಅತ್ಯಾರ. ಹೂವಾ ನೀ ಕಟ್ಸಿ ಏನ ಹುಚ್ಚೋದ? ನೀ ಕಟ್ಸಿ ಮನಿನ? ಇದು ನಮ್ಮ ಮಾವಾರ ಕಾಲದ ಮನಿ ಇದೆ ಯವ್ವ ತಾಯಿ. ಇದು ನಮ್ಮ ಮನಿ ಇದೆ. ನಾ ಸೊಸೆಯಾಗಿ ಬಂದಿ ಅಷ್ಟೇ. ನಾ ಸತ್ತ ಮೇಲೆ ಇದು ನಿನ್ನ ಮನಿ. ನಾ ಬದುಕಿರೋ ಮಟ್ಟ ನನ್ನ ಮನಿನೇ ಇದು. ಓ ಆಗ್ಲೇ ಜವಾಬ್ದಾರಿ ತಗೊಳಕತ್ತಾಳೆ ಎಲ್ಲ ಪೂರ್ತಿ. ಏನ ಇದು ನಾ ಸತ್ ಮೇಲೆ ನಿನ್ನ ಮನಿ ಆಕತೆ ಹೊರತು ನಿನ್ನ ಮನಿನೂ ಆಗಲ್ಲ. ಇದ್ರಾಗ ಇನ್ನೂ ಅಂತಮ್ಗಳದಾರ ಈರ್ಷೆ ಆಗದೈತಿ. ಏನ ಅವಾಗ ಇನ್ನೂ ನನ್ನ ಮನಿಯನ್ನ ನಡಿತೈತಿ. ಆದ್ರೆ ನಾ ಬದುಕಿರತ್ಲೆ ಮಾತ್ರ ಆ ಮಾತು ಅನ್ನಕ್ಕೆ ಹೋಗ್ಬೇಡ. ಏನ ನಾ ಮತ್ತೆ ಸುಮ್ಮನಿರಕ್ಕೆಲ್ಲ ಮತ್ತೀಗ ಹೇಳಕತ್ತೇನೆ ಕೇಳು. ಆಯ್ತು ಬಿಡ್ರಿ ಹೋಲಿ ನಿಮ್ದೇ ಮನಿ ಆತ. ಏನ ಅನ್ಬಾರ್ದಂದೆ ಅನ್ನಂಗೆ ಮಾಡ್ತಿರತ್ತಾಗ. ಅಲ್ಲ ಈಗ ನೀವು ಅಲ್ಲಿ ಹೊಂಟ್ರಿ ಮತ್ತೆ 2 ದಿನ ಹುಡುಗ ಭಾಳ ಕಾಡ್ತಾನ್ರಿ ಅತ್ಯಾರ. ಅವರು ಎಲ್ಲರೂ ಮಕ್ಳ ಮನೆಗೆ ಹೋಗಾರ. ಇಲ್ಲಿ ನನಗೆ ಯಾರು ಎತ್ಕೊಳ್ಳೋರು ಅದಾರ ಖುಷಿ ನೋಟು. ಅದಕ್ಕೆ ಒಂಚೂರು ಹೆಲ್ಪ್ ಆಕೈತಲ್ಲ ನಂಗೆ. ಆಯ್ತವ ತಾಯಿ ನಾನು ಇಲ್ದತ್ನಾಗ ಏನ ಕರ್ಸ್ಕೊ ನಿಮ್ಮ ಅವನ್ನ ಕರ್ಸ್ಕೊಂಡು ಅದು ಏನೇನು ಚಾಡ ಮಾತಾಡ್ಬೇಕಂತದಿರಿ ಅದು ಏನೇನು ಹೊರಸ್ ಕಳಿಸ್ತೀಯ ಹೊರಸ್ ಕಳ್ಸು. ನಿಂಗೆ ಒಂದು ವಿಚಾರ ಗೊತ್ತಾನ? ಇಲ್ಲಡ ನಮ್ಮ ಇಲ್ಲ ಬಿಡು. ಆದರೂ ಅವಾಗ ನಂಗೆ ತಿಳುವಳಿಕೆ ಬಂದಾಗ ಹೇಳತ್ತೀನಿ. ಇಲ್ಲಡಿಲೆ ಮನೆ ಒಳಗೆ ಅದು ಮಗಳು ಕೊಟ್ಟು ಮನೆ ಒಳಗೆ ದೊಡ್ಡವ್ರು ಯಾರು ಇಲ್ಲಂದ್ರೆ ಅಂದ್ರೆ ಅವ್ರ ಅತ್ತಿ ಮಾವ ಯಾರು ಇಲ್ಲಂದ್ರೆ ಮನೆಗೆ ಹೊಚ್ಚಲ ಕಾಲಿಡಲ್ಲ ಗೊತ್ತನ. ಯಾಕೆ ಬೇಕವಾ ಅವ್ರಿದ್ದಾಗ ಹೋಗುನು, ಅವ್ರಿಲ್ದಾಗ ಅಲ್ಲಿ ಹೋಗೋ ಕೆಲಸ ಏನೈತಿ ನಂಗೆ ಅಂತಾರೆ ಗೊತ್ತನ. ಇನ್ನು ಬಿಡಪ್ಪ ನೀವು ಬೇರೆ ಮನೆ ಮಾಡ್ಕೊಂಡದಿರಿ ಅಂದ್ರೆ ಒಂದು ಮಾತು. ನೀವೇನು ಬೇರೆ ಮನೆ ಮಾಡ್ಕೊಂಡು ಇಲ್ಲ ಇದೇ ಮನ್ಯಾಗ ಇರೋರು ಅಂದಮೇಲೆ ನಾನು ಇಲ್ದತ್ನಾಗ ನಿಮ್ಮವ್ವ ಇಲ್ಲೇ ಯಾಕೆ ಬರ್ಬೇಕು? ಆಯ್ತು ಬಿಡ್ರಿ ಅತ್ಯಾರ ಈಗೇನು ಬರೋದು ಬ್ಯಾಡೋದಲ್ಲ. ಬ್ಯಾಡ ಬಿಡ್ರಿ ಹೋಲ್ ನಮ್ಮ ಹಣೆ ಬರೋಣ ಇಷ್ಟ ಅನ್ಕೊಂಡು ಸುಮ್ಮನೆ ಇರ್ತೇನೆ. ನೋಡಿ ಎಷ್ಟು ಕಡೆ ಸಿಟ್ಟು ಬಂತು. ಬ್ಯಾಡ ಬಿಡವ ಎದಕ್ಕೆ ಕರೆಸ್ತಿ ಅಂದಿದ್ದಕ್ಕೆ. ಹೇಳಿದ್ದೆ ಒಂದು ದೊಡ್ಡ ತಪ್ಪಾಗೋತವ. ಹೂವಲ್ಲಿ ಬಿಡ್ಬೇಕು ಕರ್ಸ್ಕೊಂತಿದ್ಲ ಏನ ಆ ಹುಡುಗನ್ ಮತ್ತೆಲ್ಲ ನೀನು ಅಲ್ಲಿ ಹೋದ್ರೆ ನೋಡ್ಕೊಳ್ಳೋರು ಯಾರವ. ಮತ್ತು ಅವು ಕೂಸಿನ ಕರ್ಕೋಬೇಕ. ನಾನು ಹೊರಗೆ ಅಲ್ಲಿ ಹೋಗವ. ಇವ್ರ ಮನ್ಯಾಗ ಯಾರು ಇಲ್ಲ, ಎಲ್ಲರೂ ಊರಿಗೆ ಹೋಗ್ಯಾರ. ಈಗ ಮತ್ತೆ ಒಂದೇ ಹುಡುಗನ್ ತೊಗೊಂಡು ಇಷ್ಟು ದೊಡ್ಡ ಮನೆ ಕೆಲಸ ಹೆಂಗೆ ಮಾಡ್ಕೊತಾಳ? ಒಂಚೂರು ಅವ್ರವ್ ಬಂದರೆ ಹೆಲ್ಪ್ ಆಗಲ್ಲನ. ನೀನು ಬೇಕತ್ತಾಗ ಏನು ಮನೆ ಆಸ್ತಿ ಬರ್ದು ಕಳಿಸ್ತಾಳನ? ಮನಿನ ಹೊತ್ಕೊಂಡು ಹೋಗಾರ. ದೇವ್ರೆ ತಿನ್ನೋದ್ರ ತಿಂದು ಉಣ್ಣೋದ್ರ ಉಂಡು ಇರ್ತಾರಪ್ಪ. ಆತಮ್ಮರಯ್ಯ ಫೋನ್ ಹಚ್ಚಿ ಕರ್ಸ್ಕೊರ್ಗಂಡ ಇಂತಿ. ನಾನಂತೂ ನಮ್ಮ ತಮ್ಮನ ಮನೆಗೆ ಹೊಂಟೇನಿ. ನಾನು ಎಷ್ಟು ದಿನದಕ್ಕೆಪ್ಪ ಇವತ್ತಿರ್ತೇನೆ. ನಾ ಸಡ್ದು ಹೋಗ್ತೇನೆ. ನಿಮ್ಮ ಮನ್ಸಿಗೆ ಬಂದಂಗೆ ಮಾಡ್ಕೊರಿ. ಬಾ ನಾನು ಹೋಟೆಲ್ ಬಿಟ್ಟು ಬರ್ಬಾ. ಅಯ್ಯ ಹಾಗಾರೆ ಫೋನ್ ಮಾಡ್ತೀನಿ. ಅಂದ್ರೆ ನೀವು ಒಳಗೆ ಹೋಗಿಲ್ಲನ? ಇಲ್ಲ ಇಲ್ಲೇ ನಿಂತಿದ್ದೆ. ಆ ಸೈಡಿಗೆ ಗಾಡಿಗೆ ಸರ್ದು ಅಷ್ಟರೊಳಗೆ ಕರಿ ಅಂದ್ರಲ್ಲ ಅಷ್ಟರೊಳಗೆ ಸುಮ್ಮನಾದೆ. ಎಲ್ಲ ಬೆರ್ಕಿ ಏನಂದ್ರವ ಡಾಕ್ಟ್ರ? ಗುಳಿಗೆ ಕೊಟ್ಟು ಕಳ್ಸಾರಮ್ಮ. ಇದೊಂದು ತಿಂಗಳು ತೊಗೊಂಡಿದ್ದು ಗುಳಿಗೆ ಖಾಲಿ ಆದ್ಮೇಲೆ ಬರ್ರಿ ಅಂತ ಹೇಳಾರ. ಗುಳಿಗೆ ಕೊಟ್ಟು ಕಳ್ಸಾರ. ಹೇಳ್ಬೇಕಿಲ್ಲ ನೀನು ಈಗ ಒಂದು 3-4 ಸಲ ಇದೇ ಥರ ಗುಳಿಗೆ ಕೊಟ್ರಿ ಮೇಡಮ್ ಏನೂ ಕೆಲಸ ಮಾಡಿಲ್ಲರಿ ಅದು ಅಂತೇಳಿ ಹೇಳ್ಬೇಕಿಲ್ಲವ ನೀನು. ಈ ಸಲನಾರ ಬೇರೆ ಯಾವ ಕೊಡ್ತಿದ್ಲ ಏನೋ ಪುಣ್ಯಾತ್ಗಿತ್ತಿ. ನನಗಂತರೂ ನೆನೆಸ್ಕೊಂಡ್ರೆ ಅದೇ ಒಂಥರ ಚಿಂತೆ ಆಗ್ಬಿಡತ್ತೆ ನೋಡವ. ಇದು ಇದು ಇಂಜೆಕ್ಷನ್ ಏನಾರ ಮಾಡಿದ್ರಾ? ಎದ್ರದಾರ ಇಂಜೆಕ್ಷನ್? ಇಲ್ಲಿಲ್ಲ ಯಾವುದು ಇಂಜೆಕ್ಷನ್ ಏನು ಮಾಡಿಲ್ಲ. ಇಂಜೆಕ್ಷನ್ ಮಾಡ್ತಾರ ನಮ್ಗೆ ಗೊತ್ತಿಲ್ಲ ಅದಕ್ಕಂದೆ. ಅಲ್ಲವಾ ಇರ್ತಾವು ಕೆಲವು ಕೇಳಿದೆ ಅದಕ್ಕೆ ನೆಂಟವ್ಯಾವ ಇಂಜೆಕ್ಷನ್ ಅದು ಏನಾರ ಮಾಡ್ಯಾರ ಅಂತಷ್ಟೇ ಮತ್ತೇನಿಲ್ಲ. ಒಟ್ಟು ಎತ್ತಾಗ ನಿನ್ಗೊಂದು ಮಕ್ಕಳು ಮರಿ ಅಂತ ಆದರೆ ಅಷ್ಟೇ ಸಾಕು. ನೀನು ತಲೆ ಕೆಡಿಸ್ಕೊಬೇಡ.
ಡಾಕ್ಟರ್ ಹೇಳ್ಯಾರಿಲ್ಲ ಜಾಗ್ದಿ ತಲೆಗೆ ಟೆನ್ಷನ್ ತಗೋಬಾರ್ದು ಅಂದ್ರ ಮಕ್ಕಳು ಮರಿ ಹಾಕವು ಇಲ್ಲ ಟೆನ್ಷನ್ ಭಾಳ ತಗೊಂಡ್ರೆ ಏನೂ ಆಗಲ್ಲ ಅಂತೇಳಿ ಅದಕ್ಕೆ ಹುಷಾರಾಗಿರ. ನೀ ಏನು ತಲೆ ಕೆಡಿಸ್ಕೊಬೇಡ, ತೋರ್ಸಂತ ದವಾಖಾನೆ ತೋರ್ಸನ್ ನೀ ಎಷ್ಟಕತ್ತಷ್ಟು ತೋರ್ಸನ್. ಸರಿ ಅಮ್ಮ ಅಂದಂಗ ಮಾವರ ಇವತ್ತು ನಾನು ಆಫೀಸಿಗೆ ಬರ್ತೀನಿ ರೀ. ನಿನ್ನ ಆಫೀಸಿಗೆ ನೀನು ಬರಕ್ಕೆ ನನ್ನ ಯಾಕಮ್ಮ ಕೇಳ್ತಿ? ನಿಂಗೆ ಯಾವಾಗ ಬರ್ಬೇಕು ಅನಿಸುತ್ತೆ ಅವಾಗ ಬಾ. ಹಂಗೆ ಆಕತ್ರಿ ಮಾವರ, ಅದು ನಿಮ್ದು ಎಷ್ಟೇ ಆದ್ರು. ಅವ ನಾ ಊರಿಗೆ ಬರ್ತೀನಿ. ಊರಿಗೆ ಹೋಗ್ಯಾ ಯಾಕ ಇರ್ಬೇಕಿಲ್ಲ ಅಂತರ್ಕಿಲ್ಲ ಓಡಿ ಹೊಂಟಿಯಲ್ಲ ಹುಡುಗಿ ನೀನು ಬಂದು ಇನ್ನೂ 2 ದಿನ ಆಗಿಲ್ಲ ನೆಟ್ಗ ಕಾಲು ಊರು ನಿಲ್ಲದಲ್ಲ ನೋಡತ್ತಾಗ. ಅಲ್ಲ ಅದು ಹೆಂಗೆ ನಿಲ್ತಿ ಹೇಳು, ಯಾಕೆ ಬಂದಿ ಅನ್ನಕತ್ತಾಳ ಒಂದು ಅಳತಿ. ಮತ್ತೆ ಹೆಂಗೆ ನಿಲ್ತಿ ಹೇಳಿ ನೀನಾರ? ಅಯ್ಯೋ ದೇವ್ರೆ, ಅಲ್ಲ ನಾನಿದ್ದಾಗ ಹಿಂಗೈತೆ ನನ್ನ ಮಗಳ ಗತಿ, ಇನ್ನು ಮುಂದೆ ಹೆಂಗೋ ಏನೋ ದೇವರಿಗೆ ಗೊತ್ತವ ಯವ್ವ ಆತಾಗ. ಭಾಳ ಬೇಜಾರಾಕೈತೆ ಒಂದೊಂದ್ಸಲ ನೆನ್ಸ್ಕೊಂಡ್ರೆ ಹಿಂಗಾದ್ರೆ ಹೆಂಗ ಅಂತೇಳಿ. ತೋ ಅತ್ತಿಗೆ ಏನು ಅಂದಿಲ್ಲ, ಸುಮ್ಮನೆ ಯಾಕೆ ಏನಾರ ಒಂದು ಹೇಳ್ತೀಬೇವ ನೀನು ಸುಮ್ಮನಿರು ಇಂಥ ಮಾತಾಡೆ. ಮತ್ತು ನೀ ಎಲ್ಲರ ಕಡೆ ಅನಿಸ್ಕೊಳ್ಳೋದತ್ತಾಗ. ಹೌದೌದು ಎಲ್ಲಾರ ಕಡೆನೂ ಅನಿಸ್ಕೊಳಕ್ಕಾಗಲ್ಲ ಮನುಷ್ಯಾಗ. ಎಲ್ಲಾರ ಕಡೆನೂ ಅನಿಸ್ಕೊ ಅಂದ್ರೆ ಹೌದಿಲ್ಲ, ಹೆಂಗೆ ಅನಿಸ್ಕೊಂತಾರೆ ಹೇಳು? ಅಯ್ಯೋ ದೇವ್ರೆ ಯವ್ವ ಯಾರು ಅಂದಿಲ್ವೇ? ಯಾಕೆ ಹಿಂಗೆ ಮಾಡ್ತೀಯನೋ ನೀನು ಅತ್ತಾಗ. ಅಯ್ಯೋ ಹೋಗ್ಲಿ ಬಿಡ ಯವ್ವ ಆತಾಗ ರಕ್ಷಣೆ. ನಾ ಏನು ಅನ್ಕೊಳ್ಳೋದಿಲ್ಲ, ನಂಗೆ ರುಡಾ ಬಿದ್ದಂಗೆ ಆಗ್ಬಿಟ್ಟತ್ ನೋಡು. ಏನು ಅಯ್ಯೋ ದಿನ ಸಾರಿಗಳಾರ ಯಾರ ನಂಗೆ ಆಗೈತವ ಆತಾಗ. ಅದಕ್ಕೆಲ್ಲ ನಾನು ತಲೆನೇ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ಟೆ ನಿಂತಿತ್ತಾಗ ಗೊತ್ತನ. ಅಯ್ಯೋ ದೇವ್ರೆ ನೀನು ಏನು ಅನ್ಕೊಳ್ಳೋದಿಲ್ಲ ಅಂದಂಗೆ ಊರಿಗೆ ಹೋಗ್ತೀನಂತೀಯಲ್ಲ, ಇರ 4 ದಿನ ಅದು ಹೆಂಗೆ ತೀರ ಬಂದು 2 ದಿನ ಆಗಿಲ್ಲ, ಒಂದು ಕಾಲೂರು ನೆಲಕ್ಕೆ ನಿಂತಿಲ್ಲ ಆಲೆ ಊರಿಗೆ ಹೋಗ್ತಾನೆ ಅಂತೀಯವ ಆತಾಗ. ಇರ ಅಯ್ಯೋ ಅದಕ್ಕೆ ಅದು ಹಂಗಲ್ಲ. ನಮ್ಮ ಪೈತ್ರ ಫೋನ್ ಮಾಡಿದ್ಲು ಅವ್ರ ಅತ್ತೇನ ಅವ್ರ ತಮ್ಮನ ಮನೆಗೆ ಅಂದ್ರೆ ಇವ್ರು ನಿಮ್ಮ ಬೀಗ್ರ ಮನೆಗೆ ಹೋಗ್ಯಾರಂತ. ಮತ್ತು ಅವ್ರನ್ನ ಕತಮ್ಮ ಅಲ್ಲ ಹಾಗಾಗಿ ಅಲ್ಲಿ ಹೋಗ್ಯಾರಂತೆ. ಅದಕ್ಕೆ ಯವ ನೀ ಬಾಬೆ ಇಲ್ಲ 2 ದಿನ ಮತ್ತೆ ಏನು ಮಾಡ್ಬೇಕು, ಮನ್ಯಾಗೂ ಯಾರೂ ಇಲ್ಲ, ಹುಡುಗನು ಕಾಡ್ತೈತಿ, ಒಟ್ಟು ನೀ ತೊಗೊಂಡಂದ್ರೆ ನಂಗೆ ಮ್ಯಾಗಿನ ಕೆಲಸ ಆಕತಿ ಅಂತಂದ್ಲು. ಬರ್ತಾನೆ ನಡಿವಾ ಅಂತಂದೆ. ಹಂಗಾರೆ ಹೋಗಿ ಬಾ ಪೈತ್ರನ ಕೇಳಿನಿ ಅಂತ ಹೇಳ ಅಂದಂಗೆ. ಅದಕ್ಕೆಮ್ಮ ಅದನ್ನೇ 3 ಹೊತ್ತು ಚಿಂತೆ ಮಾಡ್ಕೊಂತ ಕುಂದ್ರಕ್ಕೆ ಹೋಗ್ಬೇಡ್ರಿ. ಏನಾಗೋದಿಲ್ಲ, ಹುಡ್ಸಿ ದೇವ್ರು ಹುಲ್ ಮೇಸಲ್ಲ. ನೀವು ಯಾರಿಗೇನು ಅನ್ಯಾಯ ಮಾಡಿಲ್ಲ, ದೇವ್ರೇನು ಅಂತರ್ಕಿಲ್ಲ ನಿಮ್ಗೆ ಕೆಟ್ಟದ್ದು ಮಾಡೋದಿಲ್ಲ. ನಾ ಹೇಳ್ತೇನಲ್ಲ, ನೀವು ಹಿಂಗೆ ಮನ್ಸಿಗೆ ತ್ರಾಸ ಮಾಡ್ಕೊಂಡು ನೀನು ಕುಂದ್ರೋದು ಅಣ್ಣನೂ ಕುಂದ್ರೋದು ಸುಮ್ಮನೆ ಆರೋಗ್ಯ ಹಾಳು ಮಾಡ್ಕೋತೀರಿ. ನಾ ಹೇಳೋದಾದ್ರೆ ಕೇಳ್ರಿ ಲೋಟ. ಏನು ಅಣ್ಣ ನೀ ಧೈರ್ಯಲೇ ಇರು, ನೀ ಹಂಗೆ ಮನ್ಸಿಗೆ ನೋವು ಮಾಡ್ಕೊಂಡೆಲ್ಲ ಇದು ಮಾಡಕ್ಕೆ ಹೋಗ್ಬೇಡ. ನೀ ಆರಾಮಿದ್ರೆ ಎಲ್ಲ ಅತ್ಕೆಮ್ಮನು. ಇಲ್ಲಾಂದ್ರೆ ನೋಡಿ ವಯಸ್ಸಿಗೆ ಆದ ಕಾಲಕ್ಕೆ ಆಕೆ ಏನಾರು ಮನ್ಸಿಗೆ ತ್ರಾಸ ಮಾಡ್ಕೊಂಡು ಅದು ತೆಲಿಗೇರಿ ಏನಾರು ತ್ರಾಸ ಆತಂದ್ರೆ ಏನು ಮಾಡ್ತಿ? ಆಮೇಲೆ ನೋಡಿ ಅದು ಇಲ್ಲ ಇದು ಇಲ್ಲ ನಂಗೆ ಆದಿತ್ತು. ಸ್ವಲ್ಪ ಸಮಾಧಾನಾಗಿರು, ಏನಾಗೋದಿಲ್ಲ. ನೀನು ಹಂಗೆ ಅನ್ಸಿದ್ರೆ ಬೇಕಾದ್ರೆ ಹೋಗಿ ಮಗಳನ್ನ ಮಾತಾಡ್ಸ್ಕೊಂಬಾ, ಬೇರೆ ಏನೂ ತೊಂದರೆ ಇಲ್ಲ. ಮತ್ತೆ ಹೋಗಿ ಆಕೆ ಮುಂದೆ ಗೊಳೋ ಅಂತ ಹತ್ಕೊಂಡು ನಿಂತಿ ಏನೂ ಆಗಿಲ್ಲ, ಆಗ್ಬಾರ್ದ. ಏನು ಆರಾಮಾಗಿರು ಅಲ್ಲಿ ಹೋದ್ರು. ಇಲ್ಲವಾ ಚಿಂತೆ ಅಂತ ಏನಿಲ್ಲ, ನಂಗೆ ನಂಬಿಕೆ ಐತಿ. ನನ್ನ ಮಗಳಿಗೆ ಮಕ್ಕಳು ಆಗೇ ಅಕ್ಕವಂತ ನಂಗೆ ನಂಬಿಕೆ ಐತಿ. ಅಕ್ಕವ್ ಆಗತ್ತವ. ಸರಿ ಹಂಗಾರೆ ಇಷ್ಟಿದ್ರೆ ಸರಿ, ನಾ ಹಂಗಾರೆ ಬರಲೇ ಅಣ್ಣ ಹೊತ್ತಾತ. ಅಯ್ಯ ಅದು ನನ್ನ ಮಗಳಿದ್ದಂಗೆ ಹಂಗೆ ಹೋಗ್ತೀಯನ? ತಡಿ ಒಂದು 4 ಬಿಸಿ ರೊಟ್ಟಿ ಮಾಡ್ತೀನಿ, ರೊಟ್ಟಿ ಪಲ್ಯ ಕಟ್ಕೊಂಡು ಹೋಗುವಂತೆ. ಸರಿ ಅದಕ್ಕೆ ನೀವು ಹೇಳೋದು ಬರಬರಿನೇ. ಮತ್ತೀಗ ಅಲ್ಲಿ ಮೊದಲ 4 ಮಂದಿ ಇದ್ದ ಮನೆ, ಇಲ್ಲಾಂದ್ರೆ ಬ್ಯಾಡ ಬಿಡ್ರಿ ಅದಕ್ಕೆ ಯಾರು ಇಲ್ಲ ಅಂತೆಲ್ಲ ಊರಿಗೆ ಹೋಗ್ಯಾರಂತ. ಅವರಿದ್ರೆ ಇನ್ನೂ ಒಂಚೂರು ಅಂಜ್ಬೇಕಿತ್ತೆ, ಅವರೇ ಇಲ್ಲ ಅಂತಲ್ಲ, ಯಾಕೆ ತಲೆ ಕೆಡ್ಸ್ಕೊಬೇಕು ಮತ್ತೆ? ಹೌದಿಲ್ಲ? ಬೇಡ ಏನು ಬೇಡ, ನಾನು ಅಂಗಡಿಯಾಗ ಅಲ್ಲೇ ಬೇಕ್ರಾಗ ಪಳಾರ್ ತೊಗೊಂಡು ಹೋಗ್ತೀನಿ ಇಲ್ಲೇ ಹುಬ್ಬಳ್ಳಿ ಪೇಟ್ಟಾಗ. ಸರಿವಾ ಹಂಗಾರೆ ಸರಿ. ಹೋಗಿ ಬಾ ಹಂಗಾರೆ, ಹುಷಾರು ನೋಡು. ಈ ಹುಡುಗನ ಮತ್ತೆ ನೋಡತ್ಲೆ ಎಷ್ಟೋ ಟೆನ್ಷನ್ ತೆಲಾನು ಹೋಗ್ತಾವ ನೋಡುವ. ಹೌದು ನೀನೇನು ಇಷ್ಟು ಚಂದ ಇರಕೊಂಡು ಕುಂತಿ ಯಾಕೆ? ಇವತ್ತು ಬೇರೆ ವಿಶೇಷ ಏನೂ ಇಲ್ಲ. ಏನೈತಿ? ಏನಿಲ್ಲವಾ, ಅದು ಗುಡಿಗೆ ಹೊಂಟಿದ್ದೆ ಅದಕ್ಕೆ. ಹೌದನ? ಹಂಗೆ 1-2 ಫೋಟೋ ತೆಗಿನಂತೇಳಿ ಚೆಂದಾಗಿ ತಯಾರಾಗಿದ್ದೆ. ನಾ ಹಿಂಗೆ ಕುಂದಿರ್ತೀನಿ, ಒಂದು 4 ಫೋಟೋ ತೆಗಿತೇನು ಬೇ ಫೋನ್ನಾಗ? ತೆಗಿತೇನವ, ಅದಕ್ಕೇನಂತ. ಹೌದು ಯಾಕೆ? ಅದು ಅಲ್ಲೇ ಹುಡುಗಿ ಹೆಂಗದಾಳ ಅಂದ್ರೆ ತೋರ್ಸಕ್ಕೆ ಬೇಕಲ್ಲ ನಿಮಗೆ. ಹಂಗಂದ್ರೆ ಮದುವೆಗೆ ಒಪ್ಕೊಂಡೆ? ಹ್ಞೂನವ, ಯಾಕಂದ್ರೆ ಅತ್ತಿ ಬಂದು ಹೇಳೋದ್ಮೇಲೆ ನನಗೂ ಸರಿ ಅನ್ನಿಸ್ತು. ಯಾಕೋ ಇಷ್ಟು ದಿನ ಒಂದು ರೀತಿ ಸಮಾಜಕ್ಕೆ ಹೆದರ್ದಂಗೆ ಆಗಿತ್ತು ನನಗೆ. ಇನ್ಮೇಲೆ ಹಾಗೆಲ್ಲ ಏನಿಲ್ಲ. ಆಮೇಲೆ ನಮ್ಮ ಅಣ್ಣನ ಕೊಂದವನ ಜೊತೆಗೆ ನಾನು ಮುಂದೆ ಜೀವನ ನಡ್ಸೋಕ್ಕೆ ಸಾಧ್ಯನೇ ಇಲ್ಲ. ಛೀ 7 ಜನ್ಮಕ್ಕೂ ಅವನನ್ನು ನಾನು ದ್ವೇಷ ಮಾಡ್ತೇನೆ ಹೊರತು ಯಾವತ್ತೂ ಅವನ ಮೇಲಂತೂ ನಂಗೆ ಪ್ರೀತಿ ಬರೋಕ್ಕೆ ಸಾಧ್ಯನೇ ಇಲ್ಲವ. ಏನು ಅಂದಮೇಲೆ ನಾನು ಯಾಕೆ ಕೊರ್ಕೊಂತ ಹೋಗ್ಬೇಕೇ ಇರ್ಬೇಕು? ಹೊರಗೆ ಬಂದಮೇಲೆ ಅವಂತರೂ ಗ್ಯಾರಂಟಿ ನನಗೆ ಮಕ್ಕನೂ ತೋರಿಸಲ್ ಬಿಡ. ಇನ್ನೊಂದು ಲಗ್ನ ಅಂತರೂ ಆಗೇ ಆಗ್ತಾನೆ. ಅದಕ್ಕೆ ಅವನ ಜೀವನ ಅವ ನೋಡ್ಕೊಳ್ಳೋ ಹೊತ್ನಾಗ ನಾ ಯಾಕೆ ನನ್ನ ಜೀವನ ನೋಡ್ಕೋಬಾರ್ದು? ಅದಕ್ಕೆ ನಾನು ಮದುವೆ ಮಾಡ್ಕೊತೇನವ. ನೋಡ್ರಿ, 1ನೇ ಸಂಬಂಧ ಅಂತೂ ನಂಗೆ ಸಿಗಲ್ಲ, 2ನೇ ಸಂಬಂಧನೇ ಸಿಗೋದು. ನೀವು ಯಾವ ಹುಡುಗನ ತೋರಿಸ್ತೀರೋ ನಾನು ಆ ಹುಡುಗನ ಮದುವೆ ಮಾಡ್ಕೊತೀನಿ. ಇಷ್ಟೊಂದು ಹೇಳಿದೆಲ್ಲ ಅಷ್ಟೇ ಸಾಕು ಬಿಡವ, ಹೋಲತ್ತಾಗ ನಿಮ್ಮ ಅತ್ತಿ ಬಂದು ಹೋಗಿದ್ದಕ್ಕೆ ಸಾರ್ಥಕ ಆತ. ಆಗಲಿ ಸರಿ, ನಾವು ಮದುವೆ ವ್ಯವಸ್ಥೆ ಮಾಡ್ತೀವಿ, ನೀ ಏನು ತಲೆ ಕೆಡಿಸ್ಕೊಬೇಡ. ಹ್ಞೂ ಅಂತ ಹೇಳಿದೆಲ್ಲ ಬೇಡ, ಏನು ಚಿಂತೆ ಅದ್ರದ್ದು. ಲಗ್ನ ಸೀಸನ್ ಮುಗಿದ್ರೊಳಗೆ ಹುಡುಕಿ ಪಟಾಪಟ ಲಗ್ನ ಮಾಡಿಬಿಡ್ತೇವೆ ನೋಡು. ಆಯ್ತವ,
ಇಷ್ಟು ದಿನ ನಿಮಗೆ ಭಾಳ ಬೇಜಾರು ಮಾಡೀನಿ, ಬೇಜಾರು ಮಾಡ್ಕೋಬೇಡವ. ಇಲ್ಲವಾ ನೀನೇನು ಬೇಜಾರು ಮಾಡಿ ಸಾವಿತ್ರಿ? ಇಲ್ಲವ ನೀ ಯಾಕೆ ಬೇಜಾರು ಮಾಡ್ತಿ ಹೇಳ? ಏನು ಬೇಜಾರು ಏನಿಲ್ಲ. ನಿನ್ನ ಮನಸ್ಥಿತಿ ಅದು ಸರಿ ಹೋಗಕ್ಕೆ ಇಷ್ಟು ದಿನ ತಗೊಂತಷ್ಟ, ಮತ್ತೇನಿಲ್ಲ. ಆಯ್ತು, ಈಗ ಒಪ್ಪಿಗೆ ಕೊಟ್ಟಿಯಲ್ಲ, ಚಲೋ ಹುಡುಗನ ಹುಡುಕ್ತೀನಿ. ಒಂದ್ಸಲ ಆಗಿದ್ದ ಮೋಸಕ್ಕೆ ಇನ್ನೊಂದ್ಸಲ ಅಂತ ಮೋಸ ಆಗಕ್ಕೆ ನಾ ಬಿಡುದಿಲ್ಲ. ಆಯ್ತಪ್ಪ, ನಾನು ಹಂಗಾರೆ ದೇವಸ್ಥಾನಕ್ಕೆ ಬರ್ತೀನಿ ರೀ. ಆ ಸೀರೆಯಾಗಿ ನೋಡಿದ್ರನ ಎಷ್ಟು ಚಂದ ಕಾಣಕತ್ತಾಳ. ಯಪ್ಪ ದೇವ್ರೆ, ಯಾವ ದೇವ್ರ ಬುದ್ಧಿ ಕೊಟ್ಟನ ಏನೋ ಗೊತ್ತಿಲ್ಲ, ಒಟ್ಟು ಮದುವೆಗಾರ ಒಪ್ಕೊಂಡ್ಲಲ್ಲ ರೀ. ಆಕೆ ಮನಸ್ಸು ಬದಲಾಗೋದ್ರೊಳಗೆ ಒಂದು ಚಲೋ ಹುಡುಗನ ಹುಡುಕಿ ಮದುವೆ ಮಾಡಿಬಿಡ್ಬೇಕು. ಎರಡನೇ ಸಂಬಂಧನೇ ಸಿಗೋದು, ಒಂದನೇ ಸಂಬಂಧ ಸಿಗಲ್ಲ. ಏನು ಚಲೋ ಹುಡುಗನ ಹುಡುಕಿ ಮದುವೆ ಮಾಡಿಬಿಡ್ಬೇಕ್ರಿ. ಇದನ್ನು ಮುಂದೋಗಕ್ಕಂತ ಬಿಡಕ್ಕೆ ಹೋಗ್ಬಾರ್ದು ನೋಡು. ಇಲ್ಲ ನನ್ನ ತಲೆಗೂ ಅದೇ ಐತಿ. ನೋಡೋಣ, ಚಲೋ ಹುಡುಗನ ಹುಡ್ಕನ್. ಆಮೇಲೆ ನಿಂಗೊಂದು ವಿಚಾರ ಗೊತ್ತೇನ? ಮೊನ್ನೆ ನಮ್ಮ ತಂಗಿ ಇಲ್ಲಿ ಬಂದು ಹೋದ್ಲಲ್ಲ, ನಂಗೆ 100% ಗ್ಯಾರಂಟಿ ಇತ್ತು ನನ್ನ ಮಗಳು ಒಪ್ತಾಳಂತೇಳಿ. ಅದಕ್ಕೆ ನಾ ಆಗಲೇ ಆಕಿವ ಅವಾಗೆಲ್ಲ ಇದ್ವಲ್ಲ ಫೋಟೋಗಳು, ಅದ್ರಂದು 2 ಫೋಟೋನ ಅದು ಮದ್ವಿ ಹುಡುಗನ್ ತೋರಿಸ್ತಾನೆ ನೋಡ. ಇದು ಬಕ್ಕಪ್ಪನ ಗುಡಿಯಾಗಿರ್ತಾನಲ್ಲವ, ಅವನ ಕೈಯಾಗ ಕೊಟ್ಟೇನಿ. ನೋಡೊಂದು ಯಾವಾರ ಇದ್ರೆ ನಂಗೆ ಭಾಳ ಅರ್ಜೆಂಟ್ ಐತೆ ಅಂತ ಹೇಳೇ ಕೊಟ್ಟೇನಿ. ಆ ಬಡ್ಯಾನ ಕಡೆನ ಅವನ ಕಡೆ ಎದಕ್ಕೆ ಕೊಟ್ರಿ? ಈ ಹಾಳಾದ ಸಂಬಂಧ ಈಗ ತಂದು ತೋರಿಸಿದ್ದು ಆ ಬಡ್ಯಾನ ಅಲ್ಲನ? ತೋರಿಸಿದ ಅಂತೇಳಿ ನಾನೇನೋ ಮದುವೆ ಮಾಡಿಕೊಟ್ವಿ. ನೋಡಿದ್ರೆ ಇಂಥ ನಯವಂಚಕ ಇಂಥವ್ನಿಗೆ ಹೋಗಿ ಕೊಲೆ ಪಾತ್ಕಗೆ ನಾವು ನಮ್ಮ ಮಗಳು ಕೊಟ್ವಿ. ಈಗ ನೋಡಿದ್ರೆ ಮತ್ತು ಅವ್ನ ಕೈಯಾಗ ಫೋಟೋ ಕೊಟ್ಟೇನಿ ಅಂತೀರಿ. ಮತ್ತಿನ್ನಿ ಎಂತ ತೋರಿಸ್ತಾನ ಏನು? ಬೇಡ ಅಂದ್ರೆ ಬೇಡ. ಏನು ನಾ ಹೇಳೋದು ಕೇಳ್ರಿ, ಅವ ತೋರಿಸಿದ ಹುಡುಗಂದ್ರೆ ನಾ ಕೊಡೋದಿಲ್ಲ. ಬೇರೆ ಆದ್ರೆ ನಾವೇ ಚಲೋದು ಹುಡ್ಕನಂತ, ಚಲೋದು ಹುಡುಕಿ ಮದುವೆ ಮಾಡೋಣ. ಹಂದಿ ಮರ್ಯವ ಚಂದನ ಒಂದು ಹೊರ ಹುಡುಕಿ ಕೊಡೋದು ಗೊತ್ತಿಲ್ಲ. ಹಿಂಗೆ ಮಾಡಿ ಎಷ್ಟು ಮಂದಿ ಜೀವನ ಹಾಳು ಮಾಡ್ಯಾನೇನೋ ಗೊತ್ತಿಲ್ಲ. ಅಂಥವ್ನು ತೋರಿಸಿದ್ದನ್ನ ಮತ್ತು ಅಂತಿರಲ್ರಿ. ಇಷ್ಟಾದ್ರೂ ನಿಮ್ಗಿನ್ನೂ ಬುದ್ಧಿ ಬಂದಿಲ್ಲ ಬಿಡ. ಸರಿ ಆಯ್ತು ಬಿಡೋ ಮರ ಎತ್ತಾಗ ಬೇರೆನೇ ನೋಡೋಣ.